ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ 17 ಬಜೆಟನ್ನು ಮಂಡನೆ ಮಾಡುವ ಮುಖಾಂತರ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯಲ್ಲಿ 4,48,000 ಹೆಚ್ಚು ಕಮ್ಮಿ 4,48,000 ಕೋಟಿಗಳ ಒಂದು ಬೃಹತ್ವಾದಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಮಗ್ರ ಕರ್ನಾಟಕದ ಅನೇಕ ಯೋಜನೆಗಳನ್ನು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಹಾಗೆ ಹೊಸ ವರ್ಷದಲ್ಲಿ ಉತ್ತರ ಕರ್ನಾಟಕದ ಅನೇಕ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡೋದಂತೂ ಬೇಡಿಕೆ ಇತ್ತು. ಕಾರಣ ಏನಂದರೆ ದಶಕಗಳಿಂದ ಕೆನಾಲ್ಗಳಾಗಿವೆ, ಆದರೆ ಅವ್ರಿಗೆ ಪರಿಹಾರ ಕೊಡುವಲ್ಲಿ ಸ್ವಲ್ಪ ಭಾಳ ವಿಳಂಬ ಆಗ್ತಾಯಿತ್ತು. ನಾನು ಈ ಸಲ ಅವ್ರಿಗೆ ಮನವಿ ಮಾಡ್ಕೊಳ್ಳೋದು, ನಮ್ಮ ಸಣ್ಣ ಸಣ್ಣ ಕೆಲಸ ಮಾಡೋಣ, ಈ ರೈತರಿಗೆ ಈ IPC, ILC ಮತ್ತು ಚಿಂಗೋಗಿ, ಮುಳವಾಡ, ತಿರುಗುಂದಿ ಎಕ್ಸ್ಟೆನ್ಷನ್ ಮತ್ತು ಭವಿಷ್ಯದ ವ್ಯವಸ್ಥೇಶ್ವರ ಇವೆಲ್ಲ ಮುಗಿಬೇಕಾದ್ರೆ ಆ ರೈತರಿಗೆ ಪರಿಹಾರ ಕೊಡಬೇಕಾಗ್ತದೆ. ಸೊ ಅದಕ್ಕಿಂತ ಹೆಚ್ಚಿಗೆ ಇನ್ನೂ 22 ಹಳ್ಳಿ 519.6 524 22 ಹಳ್ಳಿಗಳಿಂದ ಬಾಗಲಕೋಟೆ ಜಿಲ್ಲೆಯ ಹಳ್ಳಿಗಳು ಮತ್ತು ಅವರಿಗೂ ಪರಿಹಾರ ಕೊಡಬೇಕಂತೇಳಿ ಆ ಜಿಲ್ಲೆಯ ರೈತರು ಹೋರಾಟ ಮಾಡೋದಕ್ಕೆ ನಾವು ಸ್ಪಂದಿಸಿದ್ದೀವಿ. ಆಮೇಲೆ ಒತ್ತಾಯ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಭಾಗದ ರೈತರನ್ನ ಕರೆದು ಚರ್ಚೆ ಮಾಡಿ ಎರಡೂ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಕೂಡಿ ಬಹಳ ಒತ್ತಾಯ ಮಾಡಿದ್ದೇವೆ ನಾವು. ವಿಶೇಷವಾಗಿ JB ಪಾಟೀಲ್ರು, ಅಜಯ್ ಕುಮಾರ್ ಸರ್ನಾಯಕರು, ನಾವೆಲ್ಲ. ಸೊ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿ ಅದಕ್ಕೊಂದು ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ್ದೇವೆ. ಆ ಸಭೆಯಲ್ಲಿ ನಾವೇ ಲೀಡ್ ತಗೊಂಡು ನಾನೇ ಒತ್ತಾಯ ಮಾಡಿದ್ದೆ, ನಮಗೆ ನೀರು ಬರ್ತಾವ, ನಮಗೆ 30 ಲಕ್ಷ ರೂಪಾಯಿ, ಅದು ಅವರಿಗೆ ಯಾರು 22 ಹಳ್ಳಿ ರೈತರು ಭೂಮಿ ಕಳ್ಕೊತಾರೆ, ಗ್ರಾಮಗಳು ಕೊಡ್ತಾವ, ಅವರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ 40 ಲಕ್ಷ ರೂಪಾಯಿ ಕೊಡ್ರಿ ಅಂತೇಳಿ ನಾವೇನು ಒತ್ತಾಯ ಮಾಡಿದ್ದೀವಿ. ಸರ್ಕಾರ ಅದಕ್ಕೆ ಪ್ರಾಮಾಣಿಕವಾಗಿ ಅವತ್ತು ಒಪ್ಪಿಕೊಂಡು ಒಂದು ಐತಿಹಾಸಿಕ ನಿರ್ಣಯವನ್ನು, ಇವತ್ತಿನ ಅಂದಾಜಿಗೆ ಒಂದು 70,000 ಕೋಟಿ ರೂಪಾಯಿ ಆಗ್ತದೆ. ಸೊ ಇದು ಇಡೀ ಬಜೆಟ್ನಾಗೆ ಒಂದು ರೈತ ವರ್ಗಕ್ಕೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಅವಿಭಾಜ್ಯ ಜಿಲ್ಲೆಯ ಜನ ನಾವು ಅದಕ್ಕೆ ಅವ್ರಿಗೆ ಋಣಿಯಾಗಿದ್ದೀವಿ. ಅದಕ್ಕಾಗಿ ನಮ್ಮ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾದ DK ಶಿವಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳು. ಈ ಭಾಗದ ರೈತರ ಅನೇಕ ದಿನಗಳ ಬೇಡಿಕೆ ಇತ್ತು. ಯಾಕಂದ್ರೆ ನಮ್ಮ ರೈತರು ಸಹಕರಿಸಿದರು, ನೀರು ಕೆನಾಲ್ ಆಗಲಿ ನಮ್ಮ ಪರಿಹಾರ ಬಂದೇ ಬರ್ತದೆ ಅಂತೇಳಿ. ಸೊ ನಮ್ಮೆಲ್ಲರ ಒತ್ತಾಯ ಇತ್ತು. ಸೊ ಸರ್ಕಾರ ಅದು ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡಿ ಆ ಕಾರ್ಯ ಮಾಡಿದ್ದಾರೆ. ಬಹುತೇಕ ಎರಡೂ ಜಿಲ್ಲೆಗೆ ಈ ದೊಡ್ಡ ಬೃಹತ್ವಾದಂಥ ಅನುದಾನವನ್ನು ಇವತ್ತು ಪರಿಹಾರ ರೈತರಿಗೆ ಭೂ ಪರಿಹಾರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಬಾಗಲಕೋಟೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಟೆಂಟೇಟಿವ್ಲಿ 14ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಗೆ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಆ ಕಾರ್ಯಕ್ರಮಕ್ಕೆ ಬಂದು ರೈತರ ಪರವಾಗಿ ನಿರ್ಣಯ ಮಾಡೋದಕ್ಕಾಗಿ ರೈತರು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಸೊ ನಮ್ಮ ಭಾಗದ ಜನರಿಗೂ ಸಹಿತ ನಾನು ಮನವಿ ಮಾಡ್ಕೊತೀನಿ, ಆ ಕಾರ್ಯಕ್ರಮದಲ್ಲಿ ಆಯೋಜನೆ ಆದ ನಂತರ ಈ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಜನರು ಅದರಲ್ಲಿ ಭಾಗಿಯಾಗುವ ಮುಖಾಂತರ ಈ ಅವಿಭಾಜ್ಯ ಜಿಲ್ಲೆಗೆ ಏನೇನೇ ಸಹಾಯ ಮಾಡೋದಕ್ಕಾಗಿ ಅಲ್ಲಿ ಮನವಿ ಅವ್ರನ್ನ ಅಭಿನಂದಿಸ್ತೀನಿ. ಇದೊಂದು ಬಹಳ ವರ್ಷಗಳ ನಂತರ ದೊಡ್ಡ ಕಾರ್ಯವನ್ನು ಸಹಾಯ ಮಾಡಿದ್ದಾರೆ. ಇನ್ನೊಮ್ಮೆ ಪೂರ್ವವಾದ ವಂದನೆಗಳನ್ನು ವಿಶೇಷವಾಗಿ ನಾನು ಯಾಕೆ ಇದಕ್ಕೆ ಮೊದಲು ತಿಳಿಸಿದ್ರೆ, ಟೇಲೆಂಟ್ದಾಗಿ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರ್ತಾವೆ. ಬಿಕಾಸ್ ಆಫ್ ದ್ಯಾಟ್ ಈ ಉಳಿದವ್ರಿಗೆ ಬಿಳಿಗಿ ತಾಲೂಕಿಗೆ ಒಂದು ಸ್ವಲ್ಪ ಬೇಜಾರು ಹೆಲ್ಪ್ ಆಗ್ತದೆ. ಏನು 22 ಹಳ್ಳಿಗಳಿಗೆ ತೊಂದರೆ ಆಗುವುದಿಲ್ಲ ಮತ್ತು ನಮ್ಮ ಭಾಗಕ್ಕೆ
ಟೇಲೆಂಟರ್ ಆಗಿದ್ದೀವಿ ನಾವು, ನಮಗೂ ಮತ್ತು ಉಳಿದವ್ರಿಗೂ ಸಹಿತ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಅಷ್ಟೇ ಅಲ್ಲ, ಉಳಿದೆಲ್ಲ 9 ಯೋಜನೆಗಳಿಗೆ ಏನೇನು ಯಾವ್ಯಾವ ಪರಿಹಾರ ಉಳಿದಿತ್ತು ಅದನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಸರ್ಕಾರ ಇವತ್ತು ಮಾಡಿದೆ. ನಿಜಕ್ಕೂ ಕೃಷ್ಣಾ ಕಣಿವೆಯ ಅಪ್ಪರ್ ಕೃಷ್ಣಾ ಪ್ರಾರಂಭಗೊಂಡು ಇವತ್ತೇನು ಈ ಯೋಜನೆಗಳು ಬಂದಿವೆ, ಈ ಭಾಗದ ರೈತರ ಅನೇಕ ವರ್ಷಗಳ ಏನೊಂದು ಡಿಮಾಂಡ್ ಇತ್ತು ಅದನ್ನು ಫುಲ್ಫಿಲ್ ಆಗಿದೆ. ಅದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೂ ಸಹಿತ ಈ ಸಲದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ಎಲ್ಲ ತಾಲೂಕಿನ ಜನರು ಅಭಿನಂದಿಸ್ತೀನಿ. ನಮ್ಮ ತಾಲೂಕಿಗಂತೂ ಈ ಸಲ ಯಾರ್ಯಾರು ಕೊಟ್ಟಿದ್ದಾರೆ ಅದರ ಮೊದಲೇ ಕೊಟ್ಟಿದ್ದಾರೆ. ವಸತಿ ಶಾಲೆ, ಕಾರ್ಮಿಕ ವಸತಿ ಶಾಲೆ ಈ ಸಲ ಜಿಲ್ಲೆಯ 4 ತಾಲೂಕುಗಳಿಗೆ ಕೊಡ್ತಕ್ಕಂಥ ನಿರ್ಣಯ ಇತ್ತು. ಸಲನೇ ನನಗೆ ಕೊಟ್ಟಿದ್ದು, ನಾವು ಅದನ್ನು ಅಳವಡಿಕೆ ಒಳಗೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಹಂತದೊಳಗದ. ಸೊ ಅದು ಅನುಕೂಲ ಆಗಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ ಮುದ್ದೆ ಒಳಗೆ ಈ ಸಲ ಕೊಟ್ಟಿದ್ದಾರೆ. ನಮಗೆ ನಾವೆಲ್ಲ ಮೊದಲನೇ ಅವಧಿಯೊಳಗೆ ಇಡೀ ನಗರ ಪೊಲೀಸ್ ಸ್ಟೇಷನನ್ನು ನಗರಕ್ಕೆ ಒಂದು ಸ್ಪೆಷಲ್ ಪೊಲೀಸ್ ಸ್ಟೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಹಾಗೆ ಇಂಡಸ್ಟ್ರಿ ವಾಸ್ತು ಮುದ್ದೆ ಒಳಗೆ ಕೊಟ್ಟಿದ್ದಾರೆ. ನಾನು ಅದನ್ನು ಹೋದ ಅವಧಿಯಲ್ಲಿ ಇಂಡಿ ರೈಲ್ವೆ ಸ್ಟೇಷನ್ ಅಂತ ಮಾಡಿ ಈಗಾಗಲೇ ಲೋಕಾರ್ಪಣೆ ಸಿದ್ಧಗೊಂಡಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ತಕ್ಕಂಥ ದರ್ಶನಾಪುರ ಅವ್ರನ್ನ ಕರ್ಕೊಂಡು ಅದನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ದೀವಿ. ಆಮೇಲೆ GTTC ಕಾಲೇಜ್ ನಮ್ಗೆ ಕೊಟ್ಟಿದ್ದಾರೆ. ಸೊ ಹೀಗೆ ಅನೇಕ ಯೋಜನೆಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೇನು ಬೇಕಾಗಿತ್ತು ಅಂದರೆ ಇದೊಂದು ಇರಿಗೇಷನ್, 2ನೇದು ರಸ್ತೆ. ನಾನು ಒಂದು 2-3 ಪ್ರಮುಖ ರಸ್ತೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದ್ದು ನಮ್ಮ ತಾಲೂಕಿನೊಳಗೆ ಅನುಕೂಲ ಆಗ್ತದೆ. ಒಂದು ನ್ಯಾಷನಲ್ ಹೈವೇ 13 ಆಲ್ರೆಡಿ ಆಗಿದೆ. ಈಗೊಂದು ಹೈವೇ ಕೆಲಸ ನಡೆದಿದೆ, ನೋಡಿರ್ಬೋದು, ಲಾತೂರು ಬಿಜಾಪುರ ಹೋಗೋದು. ಸೊ ಅದು ಇನ್ನೊಂದು ವರ್ಷದಲ್ಲಿ ಅದು ರೋಡ್ ಕಂಪ್ಲೀಟ್ ಆಗ್ತದೆ. ಅದಕ್ಕೆ ಇನ್ನೊಂದು ನಾವೇನು ಮಾಡಿದ್ದೀವಿ ಅಂದರೆ, ನಾನು ಆ್ಯಕ್ಚುಲಿ ಕೇಂದ್ರ ಸರ್ಕಾರದಿಂದ ಆಗಲಿ ಮನವಿ ಮಾಡ್ಕೊಂಡಿದ್ದೆ ನಾನು ಕರೆಯವರಿಗೆ, ಅದು ಆಗಲಿಲ್ಲ. ಕೊನೆಗೆ ನಾವೇ ಕೆಶಪ್ ಅಂತ ತಗೊಂಡಿದ್ದೀವಿ, ನಾವು ಟೋಲ್ ರೋಡ್ ಮಾಡೋಣ ಅಂತೇಳಿ. ಅದನ್ನು ಚಡ್ಚಾಣ್, ಜಳಕಿ, ಇಂಡಿ, ಆಲ್ಮೇಲ್, ಅಫ್ಜಲ್ಪುರ್, ಗಣಗಪ್ಪ ಇದೊಂದು ಭಕ್ತಿ ಮಾರ್ಗದಲ್ಲಿ ಮಾಡಿರ್ತಾ ಇದ್ದೇನೆ 2 ಕೇಂದ್ರ ಸರ್ಕಾರದವರು. ಯಾಕಂದರೆ ಮೋಸ್ಟ್ ಆಫ್ ದಿ ಜನ ಪಂಡರ್ಪುರಕ್ಕೆ ಬಂದವರು ಎಲ್ಲರೂ ಗಣಗಪುರಕ್ಕೆ ಧಾರ್ಮಿಕ ದರ್ಶನಕ್ಕೆ ಹೋಗ್ತಾರಂತೆ. ಅದು ಅವರು ಯಾಕೋ ಕಾರಣಾಂತರಗಳಿಂದ ಆಗಲಿಲ್ಲ ಕೇಂದ್ರ ಸರ್ಕಾರದಿಂದ. ನಾನೇ ಅದನ್ನು ರಾಜ್ಯ ಸರ್ಕಾರದ ಮುಖಾಂತರ ಒತ್ತಾಯ ಮಾಡಿದ್ದೀನಿ. ಸೊ ಈಗ ಅದು DPR ಆಲ್ಮೋಸ್ಟ್ ಆಲ್ ಫೈನಲ್ ಆಗೋ ಸ್ಟೇಜ್ದಾಗ ಅದು. ಮುಂದಿನ ಅವಧಿಯೊಳಗೆ ಹೋದ ವರ್ಷ ಆಗಿತ್ತು ಅದು ಬಜೆಟ್ ಅಂತ ಕೊಡಿದ್ವಿ. ಈ ವರ್ಷ ಅದನ್ನು ಕಂಟಿನ್ಯೂಯೇಷನ್ ಮಾಡಿದ್ದೀವಿ ನಾವು ಈ ಬಜೆಟ್ನ. ಅದು 115 ಕಿಲೋಮೀಟರ್ ಫ್ರಮ್ ಚಡ್ಚಾಣ್ ಟು ಗಣಗಪುರ. ಸೊ ಅತಿ ಹೆಚ್ಚು 50%, ಮೋರ್ ದನ್ 50 ಕಿಲೋಮೀಟರ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ ಉಳಿದ 65 ಕಿಲೋಮೀಟರ್ ಇರೋದ 3 ವಿಧಾನಸಭಾ ಕ್ಷೇತ್ರಗಳು ಕವರ್ ಆಗ್ತವೆ. ಒಂದು ನಾಗಠಾಣ, ಒಂದು ಅಫ್ಜಲ್ಪುರ್, ಒಂದು ಸಿಂಧಿ. ಸೊ ಹಿಂಗೆ ಈ ರೋಡ್ ಏನದ ಒಂದು ಪರ್ಮನೆಂಟ್ ರೋಡ್ ಆಗಿರ್ತದೆ. ಭಾಳ ನಮ್ಮ ಡಿಮಾಂಡ್ ಅದ, ಆಲ್ಮೇಲೆ ರೋಡ್ ಸರಿ ಇರಂಗಿಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ ಈ ಬೆಲ್ಟ್ನಾಗ ಶುಗರ್ ಫ್ಯಾಕ್ಟ್ರೀಸ್ ಬರ್ತಾವೆ. ಇಲ್ಲಿ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್ ಅದ. ಆಮೇಲೆ ಬ್ಲ್ಯಾಕ್ ವುಡನ್ ಸಾಯಿಲ್ ಇರೋದ್ರಿಂದ ರಸ್ತೆ ಅವಾಗ ನಾವು ಮಾಡ್ಕೋತಿದ್ರು ಅದು ಸಹಿತ ಕೆಡ್ಬೋದು. ಸೊ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿದ್ರು ಅಂತೇಳಿ ನಾನು ಅದನ್ನು ಟೋಲ್ ಬೇಸ್ಡ್ ರೋಡ್, ಅಂದ್ರೆ ಟೋಲ್ ಇತ್ತು ಅಂದ್ರೆ ಮೇಂಟೆನೆನ್ಸು ಇರ್ತದೆ. ದಟ್ ಈಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಇದನ್ನು ಭಾಳ ಒಂದ್ಸಲ ನಾವು ಮಾಡ್ಬೋದು. PWD ಈಗೂ ಹಾಕೊಂಡಿದ್ದೀವಿ ನಾವು ಮೇಂಟೆನೆನ್ಸ್ದಾಗ. ಅದು ಪರ್ಮನೆಂಟ್ ಆಗಿ ಈಗ ಹೆಂಗೆ 2 ಹೈವೇ ಹೇಳಿದೀವಿ ಹಂಗೆ ಇದೊಂದು ಪರ್ಮನೆಂಟ್ ಆಗಿರ್ತದೆ ಅಂತೇಳಿ ಒಂದು ಈ ಕಡೆ 2 ದಕ್ಷಿಣ, ಇದೊಂದು ಪೂರ್ವ ಪಶ್ಚಿಮ ಈ ತಾಲೂಕಿನ ಹಳ್ಳಿಗಳು ಕವರ್ ಆಗ್ತವೆ. ಈ 2 ಹೈವೇ ಇದೊಂದು ಕೆಶಪ್ ರೋಡ್ದಾಗ ಮೋರ್ ದೆನ್ 31 ವಿಲೇಜಸ್ ಕವರ್ಡ್ ಆದವು ಅಂದ್ರೆ ಅರ್ಧ ಕ್ಷೇತ್ರ ಇದ್ರಾಗ ಕವರ್ ಆಗಿರ್ತದೆ. ಸೊ ಹಿಂಗಾಗಿ ಉಳಿದ ಹಳ್ಳಿಗಳಿಗೆ ಮಾಡ್ಲಿಕ್ಕೆ ಭಾಳ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ನಾನು RDPR ರೋಡ್ಗಳು ಇಟ್ಟಿಲ್ಲ. ಆಲ್ಮೋಸ್ಟ್ ಆಲ್ ರೋಡ್ಸ್ ಎಲ್ಲ PWD ಅಪ್ಗ್ರೇಡೇಷನ್ ಮಾಡಿದ್ದೀವಿ ನಾವು. ಸೊ ಹಿಂಗಾಗಿ ಈ ರಸ್ತೆಗಳು ಶಾಶ್ವತ ಪರಿಹಾರ ಆಗ್ತದೆ. ಸೊ ಅದಕ್ಕಾಗಿ ನಾನು ಅದನ್ನು ವಿಶೇಷವಾಗಿ ಈ 500 ಕೋಟಿ ರೂಪಾಯಿ ದೊಡ್ಡ ಕೆಶಪ್ದಾಗಿ ಇಟ್ಕೊಂಡಿದ್ದೀವಿ. ಸೊ ಇದ್ರಾಗ ನನ್ನ ಕ್ಷೇತ್ರದಾಗೆ 55 ಕಿಲೋಮೀಟರ್ ಕವರ್ ಆಗ್ತದೆ. ಸೊ ಹಿಂಗಾಗಿ ಈ ಉಳಿದ 60 ಕಿಲೋಮೀಟರ್ 3 ನಕ್ಷತ್ರಗಳು ಕೂಡಿ ಇದ್ರದ್ದು ಅನುಕೂಲ ಆಗ್ತದೆ. ಸೊ ಅದಕ್ಕೆ ಆಮೇಲೆ ಕಾರ್ಮಿಕ ಸ್ಕೂಲ್ ಏನು ಹೇಳಿದೆ ನಾನು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು ಜುಲೈ 14 ಬಂದಾಗ
$4,557 ಕೋಟಿ ರೂಪಾಯಿ ಯೋಜನೆಗಳಿಗೆ ಬಹುತೇಕ ಕರ್ನಾಟಕದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳು ಎಲ್ಲಿ ಪ್ರಾರಂಭ ಇಲ್ಲ ಇನ್ ಇಂಡಿ. ಸೊ ಈ ಕೆಲಸಗಳು ಈಗಾಗಲೇ ನಡೀತಾ ಇವೆ. ಅದರಲ್ಲೇ ಕಾರ್ಮಿಕ ಶಾಲೆಗೆ 34 ಕೋಟಿ. ಆಮೇಲೆ ಈ ಸಲ ಒಂದು ನಮ್ಮ ಗುಳಸಾರ ಎಂ.ಆರ್. ಪಾಟೀಲ್ ಅವರು ಭಾಳ ಸಲ ಹೇಳ್ತಿದ್ರು, ನಾವು ಹಿರಿಯರು ಅಲ್ಲೊಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿ ಅಂತೇಳಿ, ಅದೊಂದು 6.5 ಕೋಟಿ ರೂಪಾಯಿ ಹಾಕಿಬಿಟ್ಟಿಲ್ಲ, ಒಂದು ಪರ್ಮನೆಂಟ್ ಸೊಲ್ಯೂಷನ್. ಯಾಕೆ ನಾ ಬ್ರಿಡ್ಜ್ಗಳು ಮಾಡ್ಲಾಕತ್ತೀನಿ ಅಂದರೆ, ಆ ಬೆಲ್ಟ್ನಾಗ ಭೀಮಾ ನದಿ ದಂಡಿ ಮತ್ತು ನಡುವೆ ಒಂದು ದೊಡ್ಡ ಹಳ್ಳದ, ಅದು ಮುದ್ನಾಳ್ ಟ್ಯಾಂಕ್ನಿಂದ ಪ್ರಾರಂಭ ಆಗಿ ಆದ್ಮೇಲೆ ನಿಮ್ಗೆ ಬೆರಿಗೆ ಹತ್ರ ಕೂಡುದು. ಹಿರಿಯರು ಹೇಳ್ತಿದ್ರು, ನಾವು ಕೂತಿದ್ದೆ ಅಂತೇಳಿ. ನಾನು ಅದಕ್ಕೆ ಮೆರುಗಿ ಮತ್ತು ರೋಡಿಗೆ ಒಂದು ಬ್ರಿಡ್ಜ್ ಮಾಡಿಸ್ಕೊಟ್ಟೆ. ಮುಂದೆ ಒಳಸಾರ ಶಿವಪುರದವ್ರಿಗೆ ಸುತ್ತ ಹಾಕಿ ಬರ್ಬೇಕಾಗ್ತಿತ್ತು, ಅಲ್ಲಿ ಒಂದು ಅವರಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಕೊಟ್ಟಿವಿ. ಸೊ ಇವರಿಗೂ ಒಂದು ದೊಡ್ಡ ಪ್ರಮಾಣದ ಬ್ರಿಡ್ಜನ್ನು $6,50,00,000 ಅವ್ರೇನು ಭಾಳ ದಿನದ ಅವ್ರ ಡಿಮಾಂಡ್ ಏನಿತ್ತು, ಎಂ.ಆರ್. ಪಾಟೀಲ್ರು ಅಂತ ಅವರು ಹಿರಿಯರೆಲ್ಲ ಅಲ್ಲಿ ಅವರು ಆ ಕೆಲಸ. ಆಮೇಲೆ ಇನ್ನೊಂದು ಒಳ್ಳೊಳ್ಳೆ ಒಳಗೆ ನಮ್ಮ ವಾಲಿಸೋಕರ್ ಅಲ್ಲಿ ಒಂದು $4,40,00,000 ಒಂದು ಬ್ರಿಡ್ಜ್, ಅದನ್ನು ಈ ಬಜೆಟ್ನಾಗ ಅದನ್ನು ಕೊಟ್ಟಿದ್ದೀವಿ. ಆಮೇಲೆ ಈಗೇನು ಇಂಡಿ ಸಣ್ಣ ಕೈಗಾರಿಕೆ ಇದನ್ನು $19,30,00,000 ಸೊ ಇವೆಲ್ಲ ಕೆಲಸ ನಡೆದವು. ಒಟ್ಟಾರೆ ನನ್ನ ಕ್ಷೇತ್ರದೊಳಗೆ $4,817 ಕೋಟಿ ವರ್ಕ್ ನಡೆದವು ಆಲ್ಮೋಸ್ಟ್. ಇವೆಲ್ಲ 22,028ಕ್ಕೆ ನಾನು ಮೊನ್ನೆ ಚಾಕ್ವಲ್ ವಿಸಿಟ್ ಮಾಡಿದ್ದೆ. ರೇವಣಸಿದ್ದೇಶ್ವರ ಯಾತ್ರೆಯವರ ಯೋಜನೆ 90% ವರ್ಕ್ ಕಂಪ್ಲೀಟ್ ಆಗಿದೆ ಚಾಕ್ವಲ್. ಸೊ ವಿದಿನ್ ಈ ವರ್ಷನಾಗ ಫಸ್ಟ್ ಫೇಸ್ ಕಂಪ್ಲೀಟ್ ಮಾಡ್ತೀವಿ, 27ರಾಗ ಸೆಕೆಂಡ್ ಫೇಸ್ ಕಂಪ್ಲೀಟ್ ಮಾಡ್ತೀವಿ, ಥರ್ಡ್ ಫೇಸ್ 28ರಾಗ ಕಂಪ್ಲೀಟ್ ಮಾಡ್ಬೇಕಂತೇಳಿ ಯೋಜನೆಗಳು ಇಟ್ಟಿದ್ದೀವಿ. ಆ ಕಾರ್ತಿಕ ದೊಡ್ಡ ಕೆಲಸ ಇರ್ತದೆ, ಹೆಚ್ಚು ಕಡಿಮೆ ಆಗ್ಬೋದು. ಅದು ಒಟ್ಟಾರೆ ಈ $3,000 ಕೋಟಿ ರೂಪಾಯಿದ ಏನು ಯೋಜನೆ ಇದೆ, ಶ್ರೀ ಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ, ಕರ್ನಾಟಕದ ನೀರಾವರಿ ಇಲಾಖೆ ಒಳಗೆ ಒಂದು ದೊಡ್ಡ ಪ್ರಮಾಣದ ಬೃಹತ್ ಗಾತ್ರದ ಯೋಜನೆ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಯಾವ ಪದಗಳಿಂದ ಧನ್ಯವಾದ ಹೇಳಿದ್ರು ಕಡಿಮೆನೆ. ಇಂಥ ಫೈನಾನ್ಷಿಯಲ್ ಕ್ರೈಸಿಸ್ನಾಗ ಇವರು ನಮ್ಗೆ ಈ ಪ್ರಮಾಣದ ಸಹಾಯ ಮಾಡಿದ್ದಾರೆ. ನಾನು ಆ 28,000 ಹೆಕ್ಟೇರ್ ನೀರಾವರಿ, 21,500 ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ, 6,500 ಎಕರೆ ನಾಗ್ಟಾಣ್ ವಿಧಾನಸಭಾ ಕ್ಷೇತ್ರದ ಚಡ್ಚಾಣ್ ತಾಲೂಕಿನ ಕವರ್ ಆಗ್ತದೆ. 73,000 ಎಕರೆ ನೀರಾವರಿ ಆಯಿತು ಅಂದ್ರೆ ಜನರ ಬದುಕಿ ಬದಲಾವಣೆ ಆಗ್ತದೆ. ನಾನು ಬರೇ ಸಲ ಫೆಬ್ರವರಿ 4ನೇ ತಾರೀಕಿಗೆ 19 ಕೆರೆಗಳ ತುಂಬಲಿಕ್ಕೆ ಚಾಲನೆ ಕೊಟ್ಟಿದ್ದೆ. ನಾವು 1 ವರ್ಷ ಆಯ್ತು. ನೀವೆಲ್ಲ ನೋಡ್ಬೋದು, ಆ ಕೆರೆಗಳ ತುಂಬದಂಥ ಪ್ರದೇಶದ ಜನರ ಭಾವನೆ ಹೇಗಿದ್ರೆ, ಅವ್ರ ಬೆಳೆಗಳು ಯಾವ ರೀತಿ ಬೆಳೆದಾರೆ, ಅವ್ರ ಉತ್ಪನ್ನ ಹೆಂಗಾಗ್ಯದ, ಅವ್ರ ಬದುಕಿನ ಬದಲಾವಣೆ ಹೆಂಗಾಗ್ಯದ. ಸೊ ನನಗೆ ಈ ನೀರು ಬಂತಂದ್ರೆ ಆಲ್ಮೋಸ್ಟ್ ನಮ್ಮ ತಾಲೂಕ 80%, 79 ಹೆಚ್ಚು ಕಮ್ಮಿ 80% ನೀರಾವರಿ ಆಯ್ತು ಅಂದರೆ ಅವ್ರ ಬದುಕು ಹೆಸರುಗೊಳ್ಳುತ್ತದೆ. ಅದಕ್ಕಾಗಿ ನಾನು ಯಾವ್ಯಾವ ಅಸಾಧ್ಯವಾಗಿದ್ದು ಯೋಜನೆಗಳಿದ್ದು, ಕೆರೆ ತುಂಬು ಯೋಜನೆಗಳು ಮೊದಲು ಒಂದು 4, ಆಮೇಲೆ ಒಂದು 19, 23 ಕೆರೆಗಳು, ಆಮೇಲೆ ಶ್ರೀ ಗುರು ಸಿದ್ದೇಶ್ವರ ಯಾತ್ರೆ ಅವ್ರ ಯೋಜನೆ, ಆಮೇಲೆ ಮೊದಲು ILC 120 ನಿಂತಿತ್ತು. ನಾನು ಅದನ್ನು 203 ನಾವು ಇದ್ದಿದ್ದೀವಿ. ಸಿದ್ದೇಶ್ವರ ಸಹಿತ ಆಲ್ಟರ್ನೇಟಿವ್ ಕರೆಕ್ಟಿವ್ ಇಟ್ಟಿದ್ದು ನಾನು. ಯಾಕಂದ್ರೆ ಚಿಕ್ಕಬೇನೂರು, ಬೂದ್ಯಾ, ಅಂಜುಡಿ ನೀರೇ ಮುಟ್ಟಾಗಿಲ್ಲ ILC ಒಳಗೆ ಅಂತೇಳಿ ಈ ರೇವಣಸಿದ್ದೇಶ್ವರ ಯಾತ್ರೆ ಅವ್ರ ಯೋಜನೆನೂ ಅದನ್ನು ಕನೆಕ್ಟ್ ಮಾಡಿದ್ದೇವೆ. ಸೊ ಆ ನೀರು ಸಹಿತ ಆ ಪ್ರದೇಶಕ್ಕೆ ಹೋಗ್ತು ಅಂದರೆ ಅನುಕೂಲ ಆಗ್ತದೆ. ಸೊ ಇದನ್ನು ಒಂದು ಯೋಜನೆ ಮಾಡಿದ್ದೀವಿ. ಮೊನ್ನೆ 23ನೇ ತಾರೀಕಿನ ಫೆಬ್ರವರಿ ಇವತ್ತಿಗೆ ಹೆಚ್ಚು ಕಮ್ಮಿ ಒಂದು 8 ದಿನದಿಂದ 13 ದಿನದಿಂದ ಇನ್ನೊಂದು ಆರ್ಡರ್ ಮಾಡಿಕೊಟ್ರು. ಪ್ರಶಸ್ತಾಗಿತ್ತು ಈ ತಿಳುಗುಂದಿ ಎಕ್ಸ್ಟೆನ್ಷನ್, ಇದು ಹೆಚ್ಚು ಕಮ್ಮಿ 500 ಕೋಟಿ ರೂಪಾಯಿ ಇದೆ. ಸೊ ಇದು ಏನು ಬಸ್ನಾಳ, ಕೊಟ್ನಾಳ, ಕ್ಯಾತನಕೆರೆ ಬೆಲ್ಟ್ ಅದ, ಟೇಲ್ ಆಫ್ 56 to 66 ಏನು ತಗೊಂಡಿದ್ದೀವಿ. ಆ ಕೆಲಸ ನಾವು ಅವ್ರು ಕೊಟ್ಟಿದ್ದೀವಿ. ಸೊ ಅದನ್ನು ಭಾಳ ದೊಡ್ಡ ಪ್ರಮಾಣದವರು ಇವತ್ತ ಕೆಲಸ ಅದನ್ನು ಮಾಡಿದೀವಿ ಅಂದ್ರೆ ಅದು 407,74,00,000 ಮೊತ್ತಕ್ಕೆ GST ಹೊರತುಪಡಿಸಿ GST ಕೊಡಿಸಿ 5 ಕೋಟಿ ಆಗ್ತದೆ. ಸೊ ಇವೆಲ್ಲ ದೊಡ್ಡ ಪ್ರಮಾಣದ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದು ಬೋರ್ಡ್ ಮೀಟಿಂಗ್ 23ನೇ ತಾರೀಕಿಗೆ ಫಸ್ಟಿಂಗ್ ಸಹಿಯಾಗಿ ಈ ಕಾಪಿ ಬಂದದು. ಸೊ ಅದಕ್ಕೆ 8 ದಿನ ಬಂದದು. ಈ ಯೋಜನೆ ನಾವು ತಗೊಂಡಿದ್ದೀವಿ. ಬಟ್ ಈಗ ಫೈನಲ್ ಆರ್ಡರ್ ಮಾಡಿ ಕೊಟ್ಟಿದ್ದಾರೆ, ಇನ್ನು ವರ್ಕ್ ಸ್ಟಾರ್ಟ್ ಆಗ್ತದೆ.
ಸೊ ಅದಕ್ಕಾಗಿ ನನಗೆ ಸಂತೃಪ್ತಿ ಅದ. ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಮುಖ್ಯವಾಗಿ ನೀರಾವರಿ, ಸಕ್ಕರೆ ಕಾರ್ಖಾನೆ, ಆಮೇಲೆ ಎಜುಕೇಷನ್, GTTC ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ಗಳಾಗಲಿ, ಜಳಕಿ ಒಳಗೆ, ಹಳಗುಣಿಕೆ ಒಳಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಗಲಿ, ಆಮೇಲೆ ಮೌಲಾನಾ ಆಜಾದ್ ಸ್ಕೂಲ್ ಆಗಲಿ, ಆಮೇಲೆ ಆದರ್ಶ ಆಗಲಿ, ITI ಕಾಲೇಜ್ಗಳಾಗಲಿ, PUC ಸೈನ್ಸ್ ಕಾಲೇಜುಗಳಾಗಲಿ, ಸೊ ಒಟ್ಟಾರೆ ಎಜುಕೇಷನ್ಲಿನೂ ಎಲ್ಲೆಲ್ಲಿ ಏನೇನು ಡೆವಲಪ್ ಮಾಡಿದ್ವಿ. ಮತ್ತು ರಸ್ತೆಗಳನ್ನು ಈ 1 ವರ್ಷದ ಅವಧಿಯಲ್ಲಿ ಯಾವುದು ರಸ್ತೆಗಳು ಉಳಿದ ಅನ್ಕವರ್ಡ್ ರೋಡ್ಸ್ ಹೆಚ್ಚು ಕಮ್ಮಿ ಎಲ್ಲ ರಸ್ತೆಗಳನ್ನು ಮೋಟ್ರೇಬಲ್ ಆಗಿ ಮಾಡ್ತೇನೆ ಅಂತ ಒಂದು ಪ್ರಯತ್ನ ನಾವೆಲ್ಲ ಇಲ್ಲಿ. ಒಟ್ಟಾರೆ ಈ ಭಾಗಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಈ ಜಿಲ್ಲೆಯ ಇತಿಹಾಸದಲ್ಲೇ, ಬರೀ ಇಡೀ ವಿಧಾನಸಭಾ ಕ್ಷೇತ್ರದಲ್ಲೇ ಈ ಜಿಲ್ಲೆಯ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಹೋದ ಅವಧಿಯಲ್ಲಿ 3,500 ಸಾವಿರ ಕೋಟಿ, ಈ ಸಲ 4,500 ಸಾವಿರ ಕೋಟಿ, ಹೆಚ್ಚು ಕಮ್ಮಿ 8,500 ಸಾವಿರದಿಂದ 9,000 ಕೋಟಿ ಮುಗಿತೇವೆ ಈ ಪೀರಿಯಡ್ ಮುಗಿದ್ರೆ. ಎಷ್ಟು ಅನುದಾನ ಈ ತಾಲೂಕಿಗೆ ಎಂದೂ ಬಂದಿರಲಿಲ್ಲ. ಎಲ್ಲ ಅನುದಾನ ಬಂತಂದ್ರೆ ನಮ್ಮ ತಾಲೂಕ ಒಂದು ಮಾದರಿ ತಾಲೂಕು ಆಗ್ತದೆ. ಅದಕ್ಕಾಗಿ ಈ ತಾಲೂಕಿನ ಭವಿಷ್ಯದೊಳಗೆ ಎಲ್ಲ ರೀತಿಯ ಬೆಳವಣಿಗೆ ಪೂರಕವಾಗಿ ಕೆಲಸ ಇವತ್ತು ನಡೀತಾ ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಅನೇಕ ಯೋಜನೆಗಳನ್ನು ಇವತ್ತು ಇಂಡಿ ನಗರಸಭೆ ಆಯಿತು. ನಗರಸಭೆಗೆ ಕುಡಿಯುವ ನೀರಿದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಕುಡಿಯುವ ನೀರಿನ ಸಮಸ್ಯೆ ಮೊನ್ನೆ ಆದಾಗ ಮಹಾರಾಷ್ಟ್ರದವರಿಗೆ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ಆ ಸರ್ಕಾರದ ಮತ್ತು ಆ ಭಾಗದ ಶಾಸಕರುಗಳು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ವಿಶೇಷವಾಗಿ ಗೌರವ್ ಗುಪ್ತಾ ಪ್ರಿನ್ಸಿಪಲ್ ಸೆಕ್ರೆಟರಿ ಇರಿಗೇಷನ್ ಏನಿದ್ದಾರೆ, ಅವರು ಬಹಳ ಮುಮ್ತರ್ಜಿಗೊಳಿಸಿ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಮಾತನಾಡಿ ನೀರು ಬಿಡಿಸಿದ್ರು. ಯಾಕಂದ್ರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇರ್ತಿತ್ತು ನಮ್ಮ ನಗರಕ್ಕೆ. ಸೊ ಅದಕ್ಕೆ ಪರಿಹಾರ ಮಾಡುವಂಥ ಪ್ರಯತ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಈಗ ಒಂದೇ ಒಂದು ನಮ್ಮ ಡಿಮಾಂಡ್ ಅದ, ಹೆಲ್ತ್ ಒಳಗೆ ಒಂದು ತಾಯಿ ಮಗು ಆಸ್ಪತ್ರೆ ಮಾಡಿ ಅಂತ ಹೇಳಿ. ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಹೆಲ್ತ್, ಜನರಿಗೆ ಆರೋಗ್ಯ ವ್ಯವಸ್ಥೆ ಮಾಡಲಿಕ್ಕೆ. ಸೊ ಈ ಅವಧಿ ಒಳಗೆ ಅದನ್ನು ಮಾಡಿಸ್ಬೇಕಂತ. ಅದಕ್ಕೆಂದ್ರೆ ಒಂದು ಕ್ರೈಟೇರಿಯಾ ಇದೆ, ಒಂದು 100 ಪ್ರತಿ ತಿಂಗಳು ಆಪರೇಷನ್ ಆಗ್ಬೇಕಂತೇಳಿ. ಆ ಕ್ರೈಟೇರಿಯಾದಿಂದ ಸ್ವಲ್ಪ ತಡ ಆಗ್ತಾ ಇದೆ. ಅದಾಯಿತು ನಾನು ಹೇಳಿ ನಾವು ಡಾಕ್ಟರ್ಸ್ಗೆಲ್ಲ ನೀವು ಆ ಕ್ರೈಟೇರಿಯಾದ ಫಿಲ್ ಮಾಡಿದ್ರೆ ಅಂದರೆ ಆ ಫ್ರೇಮ್ವರ್ಕ್ ಕೂತು ಅಂದರೆ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸೊ ನಗರಸಭೆಗೂ ಸಹಿತ ಮುಂದಿನ ದಿನ ಬಂದಾಗ ಇವತ್ತು 31 ವಾರ್ಡ್ ಆಗಿ ಭವಿಷ್ಯದಲ್ಲಿ ಚುನಾವಣೆ ಮಾಡ್ತೀವಿ. ಒಳ್ಳೆ ಜನರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಇಂಡಿ ನಗರಾಭಿವೃದ್ಧಿ, ಇಂಡಿ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಏನು ಮಾಡಿಸಿ ನಾವು ಅದಕ್ಕೆ ಒಂದು 4 ಮಂದಿ ಇಂಡಿ ನಗರದ ಯೋಗ್ಯತಾವಾನ್ರಿ ನಾನು ಅದನ್ನು ಅವಕಾಶ ಮಾಡಿಕೊಟ್ಟಿದ್ದು. ಯಾಕಂದ್ರೆ ಇದಕ್ಕೆ ಈ ತಾಲೂಕಿನೊಳಗೆ ಕಾಂಗ್ರೆಸ್ ಪಕ್ಷ ಸಂಘಟಿಸಿರ್ತಕ್ಕಂಥ ಹಿರಿಯರಾದ ಅದನ್ನ ಶೆಟ್ಟಿ ಅವರ ನೆನಪಿಗಾಗಿ ಅವರು ಸುಪುತ್ರ ಏನು ಲಾಯರ್ ಅವರ ಅಜಿತ್ ಶೆಟ್ಟಿ ಅವರಿಗೆ, ಮತ್ತು ಎರಡನೇದು ನಮ್ಮ ಜನಪಣ ಬೋಡಿ ಅವ್ರನ್ನ, ಮೂರನೇದು ನಮ್ಮ ಜೋಶಿ ಅವರು, ದಾದಾ ಜೋಶಿ ಅವ್ರನ್ನ, ಇನ್ನೊಂದು ನಿಗಡಿ ಅವರು, 4 ಮಂದಿಗೆ ಆ ಬಾಡಿ ಮಾಡಬೇಕಾಗ್ತದೆ. ಸೊ ಅದನ್ನು ಆ ಬಾಡಿನೂ ಈಗಾಗಲೇ ಲೆಟರ್ ಕೊಟ್ಟಿನ ವಿದಿನ್ ವೀಕ್ ಅಥವಾ 15 ದಿನದಾಗ ಅದು ಆರ್ಡರ್ ಆಗಿ ಬರ್ತದೆ. ಸೊ ಇಡೀ ನಗರದ ಇವತ್ತು ಗ್ಯಾರಂಟಿಗೆ ನಮ್ಮವರಿಗೆ ಹೊರಮಣಿ ಜಿಲ್ಲಾಧ್ಯಕ್ಷ ಮಾಡಿದ್ರು. ಸ್ಟೇಟ್ ಲೆವೆಲ್ ಇವತ್ತು ಒಬ್ಬರು ನಮ್ಮ ಹಿರಿಯರಾಗಿರ್ತಕ್ಕಂಥ ಭೀಮಣ್ಣ ಕೋಲಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕು ಕೊಟ್ಟರು ಮನೆ ಆಮೇಲೆ. ಸೊ ನನಗಾಗಿ ಯಾರ್ಯಾರು ಶ್ರಮಿಸಿದ್ರು ಅವರಿಗೆ ಅನೇಕ ಅವಕಾಶಗಳನ್ನು, ಹುದ್ದೆಗಳನ್ನು, ಎಲ್ಲ ಸಮುದಾಯದ ಸಮತೋಲನವನ್ನು ಮತ್ತು ಪಕ್ಷದವರೆಗೂ ಬೇರೆ ಬೇರೆ ಅಧಿಕಾರದೊಳಗೆ ಒಟ್ಟಾರೆ ಬಸವ ತತ್ವವನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಇಲ್ಲಿ ಮಾಡಿದ್ವಿ. ಒಟ್ಟಾರೆ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇಷ್ಟೆಲ್ಲ ನಡೀತಾ ಇದೆ. ಅದಕ್ಕಾಗಿ ತಮಗೆ ನಾನು ವಿಶೇಷವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳ ಈ ನೀರಾವರಿ ಭೂಮಿ ಕಳ್ಕೊಂಡು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕಾಗಿ ನಾನು ಇನ್ನೊಮ್ಮೆ ರೈತ ಸಮೂಹದ ಪರವಾಗಿ ವಿಶೇಷವಾಗಿ ಅಭಿನಂದನೆ. ಯಾರೇ ಕ್ವಶನ್ ಕೇಳೋದು.